ಇದರ ಜೊತೆಗೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಪವಿತ್ರ ಗೌಡ ಏನೋ ಪ್ಲಾನ್ ಹಾಕೊಂಡಿದ್ರಂತೆ. ಆಕೆಗೆ ಸದ್ಯ ಶಾಕ್ ಎದುರಾಗಿದೆ. ಎಲ್ಲೂ ಹೋಗಬಾರ್ದು ಅಂತ ಹೇಳಿ ಮನೆ ಹೊರಗೇನೆ ಪೊಲೀಸರು ಕಾದಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಆದೇಶ ಕೈಗೆ ಸೇರ್ತಿದ್ದ ಹಾಗೇನೆ ಆಕೆಯನ್ನ ಬಂಧಿಸೋದಕ್ಕೆ ಪೊಲೀಸರು ರೆಡಿ ಆಗಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಬೇಲ್ ಕ್ಯಾನ್ಸಲ್ ಆಗಬಾರ್ದು ಅಂತ ಹೇಳಿ ಪವಿತ್ರ ಗೌಡ ಕೂಡ ಶತ ಪ್ರಯತ್ನಗಳನ್ನ ಮಾಡಿದ್ರು. ಜೊತೆಗೆ ನನಗೆ ಮಗಳಿದ್ದಾಳೆ, ಸಣ್ಣ ಮಗಳಿದ್ದಾಳೆ, ಆಕೆಯನ್ನ ಬೆಳೆಸುವಂತ ಜವಾಬ್ದಾರಿ ನನ್ನ ಮೇಲಿದೆ, ಎಕ್ಸಾಮ್ ಟೈಮು, ಹಿಂಗಾಗಿ ಬೇಲೆಲ್ಲ ರದ್ದು ಮಾಡಬೇಡಿ ಅಂತ ಹೇಳಿ ಆಕೆಯ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಅದು ಕಾನೂನಾತ್ಮಕವಾಗಿ. ಮತ್ತೊಂದು ಕಡೆ ಈಕೆ ಕೂಡ ಟೆಂಪಲ್ ರನ್ಗಳನ್ನ ಮಾಡಿದ್ದು, ದೇವಸ್ಥಾನಗಳನ್ನ ಸುತ್ತಿದ್ದೆಲ್ಲವನ್ನ ಕೂಡ ನಾವು ಗಮನಿಸಿದ್ವಿ. ಇನ್ಫ್ಯಾಕ್ಟ್ ಇವತ್ತು ಬೆಳಗ್ಗೆ ಕೂಡ ಒಂದು ದೇವಸ್ಥಾನಕ್ಕೆ ತೆರಳಿ ಆಕೆ ವಿಶೇಷವಾದಂಥ ಪೂಜೆ ಪ್ರಾರ್ಥನೆ ಎಲ್ಲ ಸಲ್ಲಿಸಿ ತನ್ನ ಸಾಮಾಜಿಕ ಖಾತೆಯಲ್ಲಿ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು. ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ, ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ಆಕೆ ಪೋಸ್ಟ್ ಮಾಡ್ಕೊಂಡಿದ್ರು. ಬಹುಶಃ ಆಕೆಯ ಮಾತೆ ದೇವರ ಬಳಿ ನಿಜ ಆಗಿದೆ ಅಂತ ಕಾಣುತ್ತೆ. ಹಾಗಾಗಿನೇ ಸುಪ್ರೀಂ ಕೋರ್ಟ್ ಇವತ್ತು ಆಕೆಯ ಬೇಲ್ ಆದೇಶವನ್ನ ರದ್ದುಗೊಳಿಸಿದೆ ಅನ್ನುವಂಥ ಮಾತುಗಳು ಕೂಡ ಈಗಾಗಲೇ ಆರಂಭ ಆಗಿದೆ. ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದುಗೊಳಿಸಿರುವಂತಹ ಹಿನ್ನೆಲೆ ಪವಿತ್ರ ಗೌಡ ಮನೆಯಿಂದ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಅವಕಾಶವನ್ನ ಪೊಲೀಸರು ಕೊಡ್ತಾ ಇಲ್ಲ. ಬಿಕಾಸ್ ನಾನು ಈಗಾಗಲೇ ಮೆನ್ಷನ್ ಮಾಡ್ತಾ ಇದ್ದೆ, ಇವರೆಲ್ಲರ ಆಕ್ಟಿವಿಟೀಸ್ ಮೇಲೆ ಪೊಲೀಸರು ಕಣ್ಣಿಟ್ಟಿರ್ತಾರೆ, ಎಲ್ಲವನ್ನ ಗಮನಿಸ್ತಾ ಇರ್ತಾರೆ ಅಂತ ಹೇಳಿ. ಹಾಗಾಗಿನೇ ಈಗ ಬೇಲ್ ಕ್ಯಾನ್ಸಲ್ ಆಗಿದೆ. ಇದಾದ ಬಳಿಕ ಇವ್ರು ಮುಂದಿನ ಸ್ಟೆಪ್ ಏನು ತೆಗೆದುಕೊಳ್ತಾರೆ? ಇವ್ರು ಎಸ್ಕೇಪ್ ಆಗುವಂಥ ಚಾನ್ಸಸ್ ಕೂಡ ಭಾಳ ಇರುತ್ತೆ. ಮತ್ತೆ ಇವರನ್ನ ಹುಡುಕಬೇಕು ಅವು ಇವು ಅನ್ನುವಂಥದ್ದೆಲ್ಲ ಒಂದಷ್ಟು ಪ್ರೊಸೀಜರ್ಗಳು ಎದುರಾಗುತ್ತೆ. ಬಟ್ ಆ ರಿಸ್ಕ್ ಎಲ್ಲ ಯಾವುದು ತೆಗೆದುಕೊಳ್ಳೋದಕ್ಕೆ ಈಗ ಪೊಲೀಸರು ರೆಡಿ ಆಗಿಲ್ಲ. ಬಿಕಾಸ್ ಇವತ್ತು ಬಂದಿದೆಯಲ್ಲ, ಇದು ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟು. ಫ್ರಮ್ ದ ಬಿಗಿನಿಂಗ್ ಇವರೆಲ್ಲರೂ ಕೂಡ ಜೈಲಲ್ಲಿ, ಈ ಬೆಂಗಳೂರಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇವರೆಲ್ಲ ಹೆಂಗಿದ್ರು, ಅದಾದ ಬಳಿಕ ಬಳ್ಳಾರಿ ಜೈಲಿಗೆ ಇವರನ್ನ ಶಿಫ್ಟ್ ಮಾಡಿದ್ದಾಗಿರ್ಬೋದು, ಈ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾಗಿರ್ಬೋದು, ಇದೆಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ಒಂದು ಲೆಕ್ಕಕ್ಕೆ ಇವರೆಲ್ಲರಿಗೂ ಕೂಡ ಸಹಕಾರವನ್ನ ಕೊಟ್ಟಿದ್ದು, ರಾಜಾತಿಥ್ಯಕ್ಕೆ ಸಹಕಾರವನ್ನ ಕೊಟ್ಟಂತ ಅಧಿಕಾರಿಗಳಿಗೆ ಕೂಡ ತಪರಾಕಿ ಕೊಟ್ಟಿದೆ ಇವತ್ತು ಸುಪ್ರೀಂ ಕೋರ್ಟ್. ಹಾಗಾಗಿ ನಾವಿಲ್ಲಿ ಒಂದು ಸಣ್ಣ ಮಟ್ಟದ ಲೋಪ ಮಾಡಿದ್ರೂ ಕೂಡ ಅದು ಮುಂದೆ ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ವಹಿಸ್ಕೊಂಡಿರುವಂತಹ ಪೊಲೀಸರು ಸದ್ಯ ಆದೇಶ ಹೊರಗೆ ಬರ್ತಾ ಇದ್ದಂಗೆನೆ ಅಲರ್ಟ್ ಆಗಿದ್ದಾರೆ. ಹಾಗಾಗಿ ಈ ಎಲ್ಲ ಆರೋಪಿಗಳು, ಇವ್ರದೆಲ್ಲ ಏನು ಬೇಲ್ ಕ್ಯಾನ್ಸಲ್ ಆಗಿದೆಯಲ್ಲ, ಅವರೆಲ್ಲರೂ ಹೊರಗೆ ಎಲ್ಲೂ ಹೋಗಬಾರ್ದು ಅಂತ ಹೇಳಿ ಇದೀಗ ಪೊಲೀಸರು ಮುನ್ನೆಚ್ಚರಿಕೆ ವಹಿಸಿದ್ರು. ಸದ್ಯ A1 ಪವಿತ್ರ ಗೌಡ ಅರೆಸ್ಟ್ ಆಗಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಆಕೆಯ ಮನೆಯಲ್ಲೇ, ಆಕೆ ಇದ್ದಂತ ನಿವಾಸದಲ್ಲೇ ಮೊದಲ ಆರೋಪಿಯನ್ನ ಖಾಕಿ ಅರೆಸ್ಟ್ ಮಾಡಿರುವಂತಹ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. A1 ಪವಿತ್ರ ಗೌಡ ಸದ್ಯ ಅರೆಸ್ಟ್ ಆಗಿರುವಂತಹ ಡೀಟೇಲ್ಸು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು 7 ಜನರ ಬೇಲ್ ಇವತ್ತು ಕ್ಯಾನ್ಸಲ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಡ್ತಲ್ಲ, ಅದರ ಜೊತೆಗೇನೆ ಇದೀಗ ನ್ಯಾಯಮೂರ್ತಿ JB ಪರ್ದಿವಾಲಾ ಹಾಗೆ R ಮಹಾದೇವನ್ ಅವರಿದ್ದ ಪೀಠ, ದ್ವಿಸದಸ್ಯ ಪೀಠ ಏನು ಆದೇಶ ಹೊರಡಿಸಿತ್ತು ಅದರಂತೆ 7 ಆರೋಪಿಗಳ ಬೇಲ್ ಏನು ಕ್ಯಾನ್ಸಲ್ ಆಗಿದೆ. ಈ ಪ್ರಕರಣದ A1 ಆರೋಪಿಯ ಜಾಮೀನು ಕೂಡ ಕ್ಯಾನ್ಸಲ್ ಆಗಿತ್ತು. ಇದೀಗ ಆಕೆಯ ಬಂಧನ ಆಗಿದೆ. ನಟ ದರ್ಶನ್ ಹಿಂದೆನೆ ಅವರ ಗೆಳತಿ ಪವಿತ್ರ ಗೌಡ ಮತ್ತೆ ಜೈಲು ಸೇರುವಂತಹ ಸಂದರ್ಭ ಎದುರಾಗಿದೆ. ಇವತ್ತೇ ಪವಿತ್ರ ಗೌಡ ಜೈಲು ಸೇರುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಬಿಕಾಸ್ ಈಗಾಗಲೇ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಜಾಮೀನಿನ ಮೇಲೆ ಹೊರಗಿದ್ದಂತಹ ಪವಿತ್ರ ಗೌಡ ಮತ್ತೆ ಅರೆಸ್ಟ್ ಆಗಿರೋದು. 7 ಮಂದಿಯನ್ನ ಕೂಡ ಬಂಧಿಸೋದಕ್ಕೆ ಪೊಲೀಸರು ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಅದರಂತೆ ಈ ಕೇಸಿನ ಇನ್ವೆಸ್ಟಿಗೇಷನ್ ಅನ್ನ ನಡೆಸಿದ ACP ಚಂದನ್ ಅವರ ನೇತೃತ್ವದಲ್ಲೇ ಇದೀಗ A1 ಪವಿತ್ರ ಗೌಡ ಅರೆಸ್ಟ್ ಮಾಡಲಾಗಿದೆ. ಈ ಮೂಲಕ ಮತ್ತೆ ಪರಪ್ಪನ ಅಗ್ರಹಾರವನ್ನ ಪವಿತ್ರ ಗೌಡ ಸೇರ್ತಾರೆ ಅಂತ ಸದ್ಯ ಹೇಳಲಾಗ್ತಾ ಇರೋದು. ACP ಚಂದನ್ ಕುಮಾರ್ ನೇತೃತ್ವದಲ್ಲೇ ಆಕೆ ಇರುವಂತ ನಿವಾಸ, ಬೆಂಗಳೂರಿನ RR ನಗರದ ನಿವಾಸದಲ್ಲಿ ಆಕೆ ಇದ್ರು. ಇನ್ಫ್ಯಾಕ್ಟ್ ಈಗ ಕೆಲವೇ ನಿಮಿಷಗಳ ಮುಂಚೆ ಆಕೆ ಮನೆಯಿಂದ ಹೊರಗಡೆ ಎಲ್ಲೋ ಹೋಗೋದಕ್ಕೆ ತಯಾರಿಯನ್ನ ನಡೆಸ್ಕೊಂಡಿದ್ರು, ಹೊರಗೆ ಬಂದಿದ್ರು. ಬಟ್ ಆಕೆಯನ್ನ ಎಲ್ಲೂ ಹೊರಗೆ ಹೋಗೋದಕ್ಕೆ ಬಿಟ್ಟಿರಲಿಲ್ಲ. ಇದೀಗ ಆಕೆಯ ನಿವಾಸದಲ್ಲೇ ACP ಚಂದನ್ ಕುಮಾರ್ ನೇತೃತ್ವದಲ್ಲಿ ಆಕೆಯನ್ನ ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ಪ್ರಕರಣದ A1 ಆರೋಪಿಯ ಅರೆಸ್ಟ್ ಆಗಿದೆ. A2 ದರ್ಶನ್ ಬೆಂಗಳೂರಿನಲ್ಲಿ ಇಲ್ಲ, ಅವರು ತಮಿಳುನಾಡಲ್ಲಿದ್ದಾರೆ. ಸಂಜೆ ಅಷ್ಟೊತ್ತಿಗೆ ಅಥವಾ ರಾತ್ರಿ ಅಷ್ಟೊತ್ತಿಗೆ ವಾಪಸ್ ಬರ್ತಾರೆ ಅನ್ನುವಂತಹ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ ಬಲ್ಲ ಮೂಲಗಳಿಂದ. ಅವರು ಯಾವಾಗ ಬರ್ತಾರೆ, ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಯಾವೆಲ್ಲ ರೀತಿಯಾದಂಥ ತಯಾರಿಗಳಾಗಿದೆ, ಎಷ್ಟೊತ್ತಿಗೆ ಅರೆಸ್ಟ್ ಆಗುತ್ತೆ, ಈ ಎಲ್ಲವೂ ಕೂಡ ಸದ್ಯ ಕುತೂಹಲ ಕಾರಣ ಆಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳು. ಬೆಂಗಳೂರಿನ ಪವಿತ್ರ ಗೌಡ RR ನಗರದ ನಿವಾಸದಿಂದ ನೇರ ದೃಶ್ಯಾವಳಿಗಳನ್ನ, ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಪವರ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. A1 ಪವಿತ್ರ ಗೌಡ ಬಂಧನ ಆಗಿದೆ ಸದ್ಯ.
ಆಕೆ ಕೆಲವೇ ನಿಮಿಷಗಳ ಹಿಂದೆ ಅಷ್ಟೇ ಹೊರಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಬೆಳಗ್ಗೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನುವಂಥ ಮಾತುಗಳನ್ನೆಲ್ಲ ಆಕೆ ಪೋಸ್ಟ್ ಮಾಡ್ಕೊಂಡಿದ್ರು. ಬಟ್ ಅದ್ಯಾವುದೂ ಕೂಡ ಇದೀಗ ಗಣನೆಗೆ ಬರ್ತಾ ಇಲ್ಲ. ಬಹುಶಃ ಆಕೆ ಮಾತೆ ನಿಜ ಆಗಿದೆ ಅನ್ನುವಂತಹ ವಿಶ್ಲೇಷಣೆಗಳು ಕೂಡ ಈಗಾಗಲೇ ಲಭ್ಯ ಆಗ್ತಾ ಇದೆ. ಪವಿತ್ರ ಗೌಡ ನಿವಾಸದ ಬಳಿ ಇರುವಂತಹ ಚಿತ್ರಣವನ್ನ ನಾವು ಗಮನಿಸ್ತಾ ಇರೋದು. ಒಂದು ಕಡೆ ಅಲ್ಲಿನ ಸಾರ್ವಜನಿಕರು ಈ ಎಲ್ಲ ದೃಶ್ಯಗಳನ್ನ ಕುತೂಹಲದ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರ ಬಿಗಿ ಭದ್ರತೆಯನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸುಪ್ರೀಂ ಕೋರ್ಟಿನ ಆದೇಶದ ಬೆನ್ನಲ್ಲೇ ಜಾಮೀನು ರದ್ದಾದಂತಹ ಬೆನ್ನಲ್ಲೇ ಸದ್ಯ ಅವರನ್ನ ಅರೆಸ್ಟ್ ಮಾಡಲಾಗ್ತದೆ. ಇನ್ಫ್ಯಾಕ್ಟ್ ಎಲ್ಲ ಆರೋಪಿಗಳ ಬಂಧನ ಆಗುತ್ತೆ. ಸ್ವತಃ ಶರಣಾಗೋದಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಬಟ್ ಅಷ್ಟೊಂದೆಲ್ಲ ಉದಾರತೆ ಇವ್ರುಗಳಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಪೊಲೀಸರು ಸದ್ಯ ಈ ಆರೋಪಿಗಳನ್ನ ವಶಕ್ಕೆ ಪಡಿತಾ ಇದ್ದಾರೆ. ಸರ್ಕಾರದ ಪರ ವಕೀಲರು ಈಗಾಗಲೇ ಇವರಿಗೆಲ್ಲ ವಿಶೇಷವಾದಂಥ ಸವಲತ್ತುಗಳನ್ನು ಕೊಡಬಾರ್ದು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಉಲ್ಲೇಖಗಳನ್ನು ಮಾಡಿದೆ ತೀರ್ಪಲ್ಲಿ. ಹಾಗಾಗಿ ಈ ಬಾರಿ ಇವರಿಗೆಲ್ಲ ಏನು ರಾಜಾತಿಥ್ಯ ಸಿಗೋದಿಲ್ಲ ಅನ್ನುವಂತಹ ಒಂದು ನಿರೀಕ್ಷೆ ಇದೆ. ಮುಂದೆ ಕಾದು ನೋಡಬೇಕು. ಎಷ್ಟೇ ದೊಡ್ಡವರಾದರೂ ಯಾರೂ ಕೂಡ ಕಾನೂನಿನ ಮುಂದೆ ದೊಡ್ಡವರಲ್ಲ. ಹಾಗಾಗಿ ಅಂಥದ್ದೇ ಒಂದು ಸಂದೇಶವನ್ನು, ಈ ಮಾತಿಗೆ ಅನ್ವರ್ಥವ ಅನ್ನುವಂಥ ಒಂದು ಸಂದೇಶವನ್ನು ಇವತ್ತು ಸುಪ್ರೀಂ ಕೋರ್ಟ್ ರವಾನೆ ಮಾಡಿರೋದು. ಸದ್ಯ ಪವಿತ್ರ ಗೌಡ ಮನೆ ಹೊರಗಡೆ ಪೊಲೀಸರ ಸರ್ಪಗಾವಲು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾವುದೇ ಕ್ಷಣದಲ್ಲಿ ಕೂಡ ಆಕೆ ಅರೆಸ್ಟ್ ಆಗುವಂತಹ ಚಾನ್ಸಸ್ ಬಹಳ ದಟ್ಟವಾಗಿದೆ. ಸುಪ್ರೀಂ ಕೋರ್ಟಿನ ಆದೇಶ, ಆ ಜಡ್ಜ್ಮೆಂಟ್ ಕಾಪಿ ಏನಿದೆಯಲ್ಲ, ಅದು ಪೊಲೀಸರಿಗೆ ಲಭ್ಯವಾದ ಕೂಡಲೇ ಈ ಆರೋಪಿಗಳನ್ನು ಬಂಧನ ಮಾಡಲಾಗುತ್ತೆ. ಇದು ಬರೀ ಒಂದು ಕಡೆಯ ಸೀನ್ ಮಾತ್ರ ಅಲ್ಲ. ಎಲ್ಲ ಆರೋಪಿಗಳ ಜಾಮೀನೇನು ರದ್ದಾಗಿದೆಯಲ್ಲ, ಅವರೆಲ್ಲರ ನಿವಾಸ ಹಾಗೆ ಅವರಿಗೆ ಸಂಬಂಧಪಟ್ಟಂಥ ಸ್ಥಳಗಳಲ್ಲಿ ಇಂಥದ್ದೇ ಚಿತ್ರಣ ಕಂಡು ಬರುತ್ತೆ. ಪ್ರಕರಣದ A1 ಪವಿತ್ರ ಗೌಡ ಆಕೆಯ ನಿವಾಸದ ಚಿತ್ರಣವನ್ನು ನಾವು ಗಮನಿಸ್ತಾ ಇರೋದು. ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ನ ಕಾಪಿ ಪೊಲೀಸರಿಗೆ ಲಭ್ಯವಾದ ತಕ್ಷಣ ಆಕೆಯನ್ನು ಅರೆಸ್ಟ್ ಮಾಡಲಾಗುತ್ತೆ. ಆಕೆ ಅದೇ ನಿವಾಸದಲ್ಲಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ರು, ಬಂದರು. ಅದಾದ ಬಳಿಕ ಜಾಮೀನು ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಆದ ಬಳಿಕ ಆಕೆ ಎಲ್ಲೋ ಹೊರಗಡೆ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು. ಬಟ್ ಅಷ್ಟೊತ್ತಿಗಾಗಲೇ ಪೊಲೀಸರು ಅಲ್ಲಿ ಮನೆ ಮುಂದೆ ಇದ್ರಲ್ಲ, ನೀವೆಲ್ಲೂ ಹೊರಗೆ ಹೋಗುವಂತಿಲ್ಲ ಅಂತ ಹೇಳಿ ಆಕೆಯನ್ನು ತಡೆದಿದ್ದಾರೆ. ಈಗ ಜಡ್ಜ್ಮೆಂಟ್ ಕಾಪಿ ಸಿಗ್ತಿದ್ದ ಹಾಗೇನೆ ಆಕೆಯನ್ನು ಅರೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಆಕೆ ಸದ್ಯ ತನ್ನ ನಿವಾಸದಲ್ಲೇ ಗೃಹ ಬಂಧನದಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ನನಗೆ ಚಿಕ್ಕ ಮಗಳೊಬ್ಬಳಿದ್ದಾಳೆ, ಆಕೆಯನ್ನು ಬೆಳೆಸುವಂತಹ ಜವಾಬ್ದಾರಿ ನನ್ನ ಮೇಲಿದೆ. ಜೊತೆಗೆ ಎಕ್ಸಾಮ್ ಟೈಮು, ಆಕೆಯ ಎಜುಕೇಷನ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಹೀಗಾಗಿ ನನ್ನ ಬೇಲನ್ನು ರದ್ದು ಮಾಡಬೇಡಿ ಅಂತ ಹೇಳಿ ಪವಿತ್ರ ಪರ ವಕೀಲರು ಆಕೆಯ ಪರವಾಗಿ ವಾದವನ್ನು ಮಂಡಿಸಿದರು. ಬಟ್ ಪವಿತ್ರ ತಪ್ಪಿನ ಉಲ್ಲೇಖಗಳು ಕೂಡ ಬಹಳ ಹೆಚ್ಚಾಗಿದ್ದಂತಹ ಕಾರಣ ಆಕೆಯ ಜಾಮೀನು ಸದ್ಯ ರದ್ದಾಗಿದೆ. ನೋಡಿ, ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ VIP ಟ್ರೀಟ್ಮೆಂಟನ್ನು ಏನು ಕಲ್ಚರ್ನ ಫಾಲೋ ಮಾಡಲಾಗ್ತಾ ಇತ್ತು ಈ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ, ಅದರ ಕುರಿತಾಗಿ ವಕೀಲರು ಇವತ್ತು ದೆಹಲಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ VIP ಕಲ್ಚರ್ ಅನ್ನುವಂಥದ್ದು ಭಾಳ ಹಿಂದಿನಿಂದ ಇರೋದು ಅನ್ನುವಂಥದ್ದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು. ಬಟ್ ಈಗ ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ತಪರಾಕಿಯನ್ನು ಕೊಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಬೆಂಗಳೂರಿನ RR ನಗರದ ನಿವಾಸ, ಪವಿತ್ರ ಗೌಡ ಇರುವಂತಹ ನಿವಾಸದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಯಾವುದೇ ಕ್ಷಣದಲ್ಲಿ ಕೂಡ ಆಕೆಯ ಬಂಧನ ಆಗುವಂತಹ ಸಾಧ್ಯತೆಗಳಿದೆ. ಈ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಕಾಪಿ ಪೊಲೀಸರ ಕೈಗೆ ಸೇರ್ತಿದ್ದ ಹಾಗೇನೆ ಆಕೆಯನ್ನು ವಶಕ್ಕೆ ಪಡಿತಾರೆ. ಸದ್ಯ ಕಿಲಿಂಗ್ ಸ್ಟಾರ್ ದರ್ಶನ್ ಎಲ್ಲಿದ್ದಾರೆ ಅನ್ನುವಂಥದ್ದು ನಿಗೂಢವಾಗಿ ಉಳ್ಕೊಳ್ತಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದ್ದಾರೆ. ಹಾಗಾದ್ರೆ ನಟ ದರ್ಶನ್ ಮಾದಪ್ಪನ ಬೆಟ್ಟದಲ್ಲಿದ್ದಾರಾ, ಮೈಸೂರಿನಲ್ಲಿದ್ದಾರಾ, ಅಥವಾ ತಮಿಳುನಾಡಲ್ಲಿ ಟೆಂಪಲ್ ರನ್ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಸದ್ಯ ಇದೀಗ ಪ್ರಶ್ನೆ ಆಗ್ತಾ ಇದೆ. ಬಿಕಾಸ್ ಈಗಾಗಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಇಲ್ಲವೇ ಪ್ರಭಾವಿ ಸಚಿವರ ಮನೆಯಲ್ಲೇನಾದ್ರೂ ಕಿಲಿಂಗ್ ಸ್ಟಾರ್ ಅಡಗಿ ಕೂತಿದ್ದಾನಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ತಾ ಇದೆ. ಬೆಂಗಳೂರಿನ ಪ್ರಭಾವಿ ಸಚಿವರ ಮನೆಯಲ್ಲಿ ದಾಸ ಅಡಗಿ ಕೂತಿದ್ದಾನಾ, ಆತನಿಗೆ ಯಾರಾದ್ರೂ ಸಪೋರ್ಟ್ ಮಾಡ್ತಿದ್ದಾರಾ ಪ್ರಭಾವಿ ನಾಯಕರು ಅನ್ನುವಂಥದ್ದು ಇದೀಗ ಪ್ರಶ್ನೆಯಾಗಿ ಉದ್ಭವ ಆಗ್ತಾ ಇದೆ. ಮೈಸೂರಿನ ನಿವಾಸದ ಬಳಿ ಈಗಾಗಲೇ ಪೊಲೀಸರು ತೆರಳಿದ್ದಾರೆ, ದರ್ಶನ್ ಕೃಪಾ ನಿವಾಸದ ಬಳಿ. ಬಟ್ ಆತ ಅಲ್ಲಿಲ್ಲ. ಹಾಗಾದ್ರೆ ದರ್ಶನ್ ಎಲ್ಲಿರೋದು? ತಮಿಳುನಾಡಲ್ಲಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಈಗ ಒಂದು ಮೂಲದ ಮಾಹಿತಿ ಪ್ರಕಾರ ತಮಿಳುನಾಡಲ್ಲಿದ್ದಾರೆ, ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಹಾಗಾದ್ರೆ ಒರಿಜಿನಲಿ ದರ್ಶನ್ ಎಲ್ಲಿದ್ದಾರೆ ಅನ್ನುವಂಥದ್ದು ಸದ್ಯ ಪ್ರಶ್ನೆ. ಈ ನಡುವೆನೆ ಬೆಂಗಳೂರಿನ ಪ್ರಭಾವಿ ಸಚಿವರೊಬ್ಬರು ದಾಸನ ಬೆನ್ನಿಗೆ ನಿಂತಿದ್ದಾರಾ, ಆತನಿಗೇನಾದ್ರೂ ರಕ್ಷಣೆಯನ್ನ ಕೊಡ್ತಿದ್ದಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಇಲ್ಲಿ ಹೇಳ್ತಾ ಇದೆ, ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾದ್ರೆ ನಟ ದರ್ಶನ್ ಎಲ್ಲಿದ್ದಾರೆ? ಮಾದಪ್ಪನ ಬೆಟ್ಟದಲ್ಲಿದ್ದಾರಾ, ಮೈಸೂರಿನಲ್ಲಿದ್ದಾರಾ, ತಮಿಳುನಾಡಲ್ಲಿ ಟೆಂಪಲ್ ರನ್ ಮಾಡ್ತಾ ಇದ್ದಾರಾ, ಅಥವಾ ಪ್ರಭಾವಿ ಸಚಿವರೊಬ್ಬರ ಬೆನ್ನ ಹಿಂದೆ ಅಡಗಿ ಕೂತಿದ್ದಾನ ಅಭಿಮಾನಿಗಳ ಪಾಲಿನ
ರಾಜನಾಗಿ ಮೆರಿತಾ ಇದ್ದಂತಹ ದಾಸ ಅಂತ ಹೇಳಿ ಇದೀಗ ಪ್ರಶ್ನೆ ಹೇಳ್ತಾ ಇದೆ. ಸದ್ಯ ಇವತ್ತು ಸಂಜೆ ಅಷ್ಟರಲ್ಲಿ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಇವರನ್ನ ಬಂಧನ ಮಾಡಲೇಬೇಕಾಗಿದೆ. ಬಟ್ ದರ್ಶನ್ ಎಲ್ಲಿದ್ದಾರೆ ಅನ್ನುವಂಥದ್ದು ಈಗ ಪ್ರಶ್ನೆ. ಯಾವ್ಯಾವ ಸ್ಥಳದಲ್ಲಿ ಇವರು ಇರಬಹುದು ಅನ್ನೋದರ ಕುರಿತಾಗಿ ಕೂಡ ಪೊಲೀಸರಿಗಾಗಲೇ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅವರನ್ನ ಟ್ರ್ಯಾಕ್ ಮಾಡುವಂತ ಕೆಲಸ ಈಗಾಗಲೇ ಆರಂಭ ಆಗಿದೆ. ಇದರ ಜೊತೆಗೆ ತಾವೇ ಖುದ್ದಾಗಿ ಶರಣಾಗೋದಕ್ಕೆ ಅವಕಾಶವನ್ನ ಕೂಡ ಕೊಡಲಾಗಿದೆ. ಬಟ್ ದರ್ಶನ್ ಎಲ್ಲಿದ್ದಾರೆ, ಯಾವ ರೀತಿಯಾಗಿ ಅವರನ್ನ ಬಂಧನ ಮಾಡಲಾಗುತ್ತೆ, ಅಥವಾ ಸ್ವತಃ ತಾವೇ ಏನಾದ್ರೂ ಬಂದು ಶರಣಾಗುವಂತ ಉದಾರತೆಯನ್ನೇನಾದ್ರೂ ತೋರಿಸ್ಬಿಡ್ತಾರಾ ಅನ್ನುವಂಥದ್ದು ಕೂಡ ಸದ್ಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸದ್ಯ ಪ್ರಕರಣದ A2 ಆರೋಪಿ ನಟ ದರ್ಶನ್ ಎಲ್ಲಿದ್ದಾರೆ ಅನ್ನೋದರ ಕುರಿತಾದಂತ ಮಾಹಿತಿ ಈ ಕ್ಷಣವೂ ಕೂಡ ಗೌಪ್ಯವಾಗಿದೆ, ನಿಗೂಢವಾಗಿ ಉಳ್ಕೊಳ್ತಾ ಇದೆ. ಸದ್ಯ ಶುಂಠಿಕೊಪ್ಪದಲ್ಲಿರುವಂತಹ ಫಾರ್ಮ್ ಹೌಸ್ ನಲ್ಲಿ ಏನಾದ್ರೂ ದರ್ಶನ್ ಇದ್ದಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಇದೆಲ್ಲವೂ ಕೂಡ ದರ್ಶನ್ಗೆ ಸಂಬಂಧಪಟ್ಟಂತಹ ಸ್ಥಳಗಳು, ಆತನ ಸೇಫ್ ಪ್ಲೇಸ್ ಅಂತ ಹೇಳಿ ಗುರುತಿಸ್ಕೊಂಡಿದೆ. ಹಾಗಾಗಿ ಎಲ್ಲಿದ್ಯಪ್ಪ ಡಿ ಬಾಸು ಬಾರಪ್ಪ ಅಂತ ಹೇಳಿ ಪೊಲೀಸರು ಕರೆಯುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸದ್ಯ ಈ ತನಕ ಪ್ರಕರಣದ A2 ಆರೋಪಿ ದರ್ಶನ್ ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಸದ್ಯ ಪೊಲೀಸರು ಕಾದಿದ್ದಾರೆ. ಈ ರಾಜಾತಿಥ್ಯವನ್ನ ಪಡ್ಕೊಂಡು ದಾರ್ಷ್ಟ್ಯತನವನ್ನ ಮೆರೆಕೊಂಡು ನಾವೇನು ಕೂಡ ಯಾವುದ್ರಲ್ಲೂ ಕಡಿಮೆ ಇಲ್ಲ, ನಾವು ಎಲ್ಲಿದ್ರೂ ಒಂದೇ ತರ ಲೈಫ್ ಲೀಡ್ ಮಾಡ್ತೀವಿ ಅನ್ನುವಂತಹ ರೀತಿಯಲ್ಲಿ ಜೈಲಲ್ಲಿ ಕೂಡ ದರ್ಶನ್ ಇದ್ದಿದ್ದನ್ನು ನಾವು ಗಮನಿಸಿದ್ವಿ. ಹಾಗಾಗಿನೇ ಪರಪ್ಪನಗ್ರಹಾರ ಬೇಡಪ್ಪ ಬಾ ನೀನ್ ಬಳ್ಳಾರಿಗೆ ಅಂತ ಹೇಳಿ ಅವರನ್ನ ಶಿಫ್ಟ್ ಮಾಡಲಾಗಿತ್ತು. ಅದಾದ ಬಳಿಕ ನೆಪಗಳನ್ನ ಹೇಳ್ಕೊಂಡು ಜೊತೆಗೆ ಯಾವೆಲ್ಲ ರೀತಿಯಾದಂತಹ ಕಾರಣಗಳನ್ನ ಕೊಟ್ಟು ಬೇಲ್ ಪಡ್ಕೊಂಡ್ರು ಅನ್ನುವಂಥದ್ದನ್ನು ನಾವು ಗಮನಿಸಿದ್ವಿ. ಇದೀಗ ಆತ ಎಲ್ಲಿ ಅಡಗಿ ಕೂತಿದ್ದಾನೆ ಅನ್ನುವಂಥದ್ದೇ ಸದ್ಯ ಪ್ರಶ್ನೆಯಾಗಿ ನಿಗೂಢವಾಗಿ ಉಳ್ಕೊಳ್ತಾ ಇದೆ. ರೈಟ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ. ಈಗ ಬೆಂಗಳೂರಿನ RR ನಗರದ ಪವಿತ್ರ ಗೌಡ ನಿವಾಸದಿಂದ ನಮ್ಮ ಪ್ರತಿನಿಧಿ ವರ್ಷಿತಾ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವರ್ಷಿತಾ, ಯಾವುದೇ ಕ್ಷಣದಲ್ಲಿ ಕೂಡ ಪ್ರಕರಣದ A1 ಆರೋಪಿ ಪವಿತ್ರ ಬಂಧನ ಆಗುವಂತ ಚಾನ್ಸಸ್, ಅವರ ಮನೆ ಮುಂದೆ ಸದ್ಯ ಯಾವೆಲ್ಲ ವಾತಾವರಣ ನಿರ್ಮಾಣ ಆಗಿದೆ, ಎಷ್ಟೊತ್ತಿಗೆ ಅರೆಸ್ಟ್ ಆಗ್ಬೋದು, ಹೇಗೆ? ಎಸ್ ಪ್ರಜ್ವಲ್ವಾ, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಂತಹ ಪವಿತ್ರ ಗೌಡಗೆ ಈಗ ಮತ್ತಷ್ಟು ಟೆನ್ಷನ್ ಸ್ಟಾರ್ಟ್ ಆಗಿರುವಂಥದ್ದು. ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶವನ್ನು ಕೊಟ್ಟಿದೆ. 7 ಜನ ಏನು ಡೀನ್ ಗ್ಯಾಂಗ್ನಲ್ಲಿದ್ದಂತಹ 7 ಜನರನ್ನು ಕೂಡ ಜೈಲಿಗೆ ಕಟ್ಟಬೇಕು ಅನ್ನುವಂತಹ ಆದೇಶ ಬರ್ತಾ ಇದ್ದಾಗೆ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮನೆಗೆ ಸೇರಿರುವಂಥದ್ದು. ಸದ್ಯ ದೃಶ್ಯಾವಳಿಯನ್ನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಮನೆಯ ಸುತ್ತಮುತ್ತ RR ನಗರ ಪೊಲೀಸ್ ಕಗ್ಗಾವಲು ಕೂಡ ಆಗಿರುವಂಥದ್ದು. ಯಾಕಂದರೆ ಮನೆ ಹತ್ರ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು, ಜೊತೆಗೆ ಯಾರು ಕೂಡ ಯಾವುದೇ ರೀತಿ ಜಗಳಗಳನ್ನ ಮಾಡ್ಕೋಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಇನ್ನೊಂದು ಕಡೆಯಾಗಿ ಮನೆಯ ಒಳಗೆ ಪವಿತ್ರ ಗೌಡ A1 ಆಗಿರುವಂತಹ ಪವಿತ್ರ ಗೌಡ ಮನೆ ಒಳಗಿದ್ದಾರೆ. ಮನೆ ಒಳಗೆ ಕೂತ್ಕೊಂಡು ಒಂದಷ್ಟು ಮುಂದಿನ ನಡೆ ಯಾವ ರೀತಿ ಇರಬೇಕು, ಅಥವಾ ಹಿರಿಯ ವಕೀಲರ ಜೊತೆ ಯಾವ ರೀತಿ ಚರ್ಚೆಗಳನ್ನು ಮಾಡಬೇಕು, ಇನ್ನುಳಿದಂತೆ ಅವರ ಮನೆಯ ಹಿರಿಯರಾಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಆಗಿರ್ಬೋದು, ಈಗ ಜೈಲ್ ಕನ್ಫರ್ಮ್ ಆಗಿರೋದ್ರಿಂದ ಯಾವ ರೀತಿ ಚರ್ಚೆ ಮಾಡಬೇಕು ಅನ್ನುವಂತಹದ್ದನ್ನು ಕೂಡ ಈಗಾಗಲೇ ಪವಿತ್ರ ಗೌಡ ಕೂಡ ಮನೆ ಒಳಗೆ ಒಂದಷ್ಟು ಲೆಕ್ಕಾಚಾರವನ್ನು ಕೂಡ ಹಾಕ್ತಾ ಇರುವಂಥದ್ದು. ಸದ್ಯ ಬಂದಂತಹ ಮಾಹಿತಿ ಪ್ರಕಾರ ಈಗ ACP ಭರತ್ಗಾಗಿ ಈಗಾಗಲೇ ಕಾಯ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಹಾಗಾಗಿ ಈಗಲೇ ಏನಾದರೂ ಪವಿತ್ರ ಗೌಡರನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರಾ ಅನ್ನುವಂಥದ್ದು ಕೂಡ ಈಗ ಖಚಿತವಾಗ್ತಾ ಇರುವಂಥದ್ದು. ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶ ಬರ್ತಾ ಇದ್ದ ಹಾಗೆ ಮನೆಯ ಸುತ್ತಮುತ್ತ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿತ್ತು. ಅದರಲ್ಲೇ ಈಗಾಗಲೇ ಪ್ರಮುಖವಾಗಿ ಕೇಸ್, ಯಾಕಂದರೆ ಸಾಕಷ್ಟು ತಿರುವುಗಳನ್ನು ಪಡ್ಕೊಂಡಿತ್ತು. ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ದರ್ಶನ್ ಒಂದಷ್ಟು ಡಿ ಗ್ಯಾಂಗ್ ಏನಿತ್ತು ಆ ಡಿ ಗ್ಯಾಂಗ್ ಮಧ್ಯಂತರ ಜಾಮೀನನ್ನು ತಗೊಂಡು ಹೊರಗೆ ಬಂದಿತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಅಂದರೆ ಈ ರೀತಿ ಒಬ್ಬನ್ನ ಸಾಯಿಸಿ ಈ ರೀತಿ ಒಂದು ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಬರ್ತಾರೆ ಅಂತ ಅಂದರೆ ದುಡ್ಡಿರೋರು ಏನು ಬೇಕಾದರೂ ಮಾಡ್ಬೋದಾ ಅನ್ನುವಂತಹ ಮಾತುಗಳು ಕೂಡ ಕೇಳ್ಪಡ್ತಾ ಇತ್ತು. ಈಗಾಗಲೇ ACP ಚಂದನ್ ರಜೆ ಇರುವಂತಹ ಕಾರಣಕ್ಕೆ ಈಗ ACP ಭರತ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಾಗಿ ಸ್ವತಃ ಪವಿತ್ರ ಗೌಡ ಅವರೇ ಹೋಗಿ ಒಂದು ಸರೆಂಡರ್ ಹಾಕ್ತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಈಗ ಹೊಲದ ಮೂಲಗಳಿಂದ ಹೇಳ್ತಾ ಇರುವಂಥದ್ದು. ಹಾಗಾಗಿ ಮನೆಯ ಸುತ್ತಮುತ್ತ RR ನಗರದಲ್ಲಿರುವಂತಹ ಪವಿತ್ರ ಗೌಡ ಮನೆಯ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಜೊತೆಗೆ ಪವಿತ್ರ ಗೌಡ ಒಂದಷ್ಟು ಅಭಿಮಾನಿಗಳು ಕೂಡ ಹೊರಗೆ ನಿಂತು ವೆಯ್ಟ್ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆಯಾಗಿ ACP ಭರತ್ಗಾಗಿ ಕಾಯ್ತಾ ಇದ್ದಾರೆ. ಹಾಗಾಗಿ ಭರತ್ ಅವರು ಬಂದ ಬಳಿಕ ಯಾವ ರೀತಿ ಆಗುತ್ತೆ, ಅಥವಾ ಪವಿತ್ರ ಗೌಡರನ್ನ ಈ ಕೂಡಲೇ ಕಸ್ಟಡಿಗೆ ತಗೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರಾ, ಏನು ಎತ್ತ ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ಪ್ರಜ್ವಲ.
ರೈಟ್ ವರ್ಷಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಬೆಂಗಳೂರಿನ RR ನಗರದಲ್ಲಿರುವಂಥ ಪವಿತ್ರ ಗೌಡ ನಿವಾಸದ ಮುಂದೆ ಇರುವಂತಹ ಚಿತ್ರಣದ ಅಪ್ಡೇಟು. ಇಲ್ಲಿ ಒಂದು ವಿಚಾರ ಬಹಳಷ್ಟು ಹಾಸ್ಯಾಸ್ಪದ ಅಂತ ನಾವು ಕಾಣ್ಬೋದು. ಯಾವುದು ಅಂತ ಹೇಳಿದ್ರೆ, ಒಂದು ಇವತ್ತು ಬೆಳಗ್ಗೆ ಪವಿತ್ರ ಗೌಡ ಮಾಡಿರುವಂತಹ ಸಾಮಾಜಿಕ ಜಾಲತಾಣದ ಪೋಸ್ಟು, ದ ಟ್ರೂತ್ ಇಸ್ ಮೋರ್ ಪವರ್ಫುಲ್ ದ್ಯಾನ್ ಎನಿಥಿಂಗ್ ಆ್ಯಂಡ್ ಜಸ್ಟಿಸ್ ವಿಲ್ ಆಲ್ವೇಸ್ ಬಿ ಸರ್ವ್ಡ್. ಅಂದರೆ ಸತ್ಯ ಯಾವಾಗಲೂ ಕೂಡ ಎಲ್ಲಕ್ಕಿಂತ ಹೆಚ್ಚು ಶಕ್ತಿಶಾಲಿ, ಅದು ನ್ಯಾಯವನ್ನು ಕೊಡುತ್ತೆ ಅನ್ನುವಂಥ ಮಾತನ್ನು ಆಕೆ ಪೋಸ್ಟ್ ಮಾಡಿದ್ರು. ಇದೀಗ ಆಕೆಯ ಮಾತು ನಿಜ ಅನ್ನುವಂಥ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಆಕೆಯ ಬೇಲ್ ಕ್ಯಾನ್ಸಲ್ ಆಗಿದೆ ಅನ್ನುವಂಥದ್ದು